ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ಓಕೆನಾ? ಏನು ಹಿಂಗಿದ್ದೀನಿ ಅಂತ ಇವತ್ತು ಭಾನುವಾರ, ಇವತ್ತೇನು ಕೆಲಸನೇ ಮಾಡಿಲ್ಲ. ಕಣ್ಣು ಉರಿತೈತೆ, ಯಾಕೆಂದರೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ನನಗೆ ನಾನ್ ವೆಜ್ ತಿನ್ನಲ್ವಲ್ಲ ನಾವು, ಇನ್ನೂ 48 ದಿನ ನಾನ್ ವೆಜ್ ತಿನ್ನಲ್ಲ. ಅದಕ್ಕೆ ನನ್ನ ಮಗಳಿಗೆ ಮಶ್ರೂಮ್ ಬಿರಿಯಾನಿ ಬೇಕಂತೆ. ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಾನು ಯಾವತ್ತೂ ಮಾಡಿಲ್ಲ ಫ್ರೆಂಡ್, ಇವತ್ತೇ ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ. ತಿಂದಿದ್ದೀನಿ ಅಷ್ಟೇ, ಮಾಡಿಲ್ಲ. ನಾನ್ ವೆಜ್ ತಿನ್ನಲ್ವಲ್ಲ, ನನ್ನ ಮಗಳಿಗೆ ಬೇಕಂತ ಬಿರಿಯಾನಿ, ಅದಕ್ಕೆ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿದೆ ಮಶ್ರೂಮ್ ಜೊತೆ ನೋಡಿ ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ತೊಗರಿ ಕಾಳು ಹಾಕೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಟೇಸ್ಟ್ ಬರುತ್ತೆ ಅಂತ ನೋಡೋಣ. ಚೆನ್ನಾಗಿ ನೋಡಿ, ನನ್ನ ಮಗಳನ್ನ ಬೆಳ್ಳುಳ್ಳಿ ಬಿಡಿಸು ಅಂತಂದರೆ DKD ನೋಡ್ಕೊಂಡು ಕೂತವಳೆ ಫ್ರೆಂಡ್. ಅಯ್ಯೋ, ಏನು ಮಕ್ಕಳು, ಏನು ಕಥೆನೋ. ನೋಡಿ ಫ್ರೆಂಡ್, ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕು, ಅವಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಬಿರಿಯಾನಿ ಮಾಡೋದು ಹೆಂಗೆ ಹಂಗೆ ತೋರಿಸ್ತೀನಿ ಅಷ್ಟೇ. ಆಮೇಲೆ ಚೂರು ಕಾಯಿ, ಇಷ್ಟೇ ಸಾಕು, ಜಾಸ್ತಿ ಬೇಡ. ಒಂದು ಸ್ವಲ್ಪ ಚಕ್ಕೆ ಲವಂಗ ಬಿದ್ದೋಯ್ತು, ಸಾರಿ ಫ್ರೆಂಡ್. ಎಲ್ಲ ಕಸ ಅಂಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಒಂದ್ಸಲ ಎತ್ತುತ್ತೀನಿ. ಜಾಸ್ತಿ ಚಕ್ಕೆ ಲವಂಗ ಹಾಕಿದ್ರೆ ಚೆನ್ನಾಗಿರಲ್ಲ, ಅದೇ ಮಸಾಲೆ ವಾಸನೆ ಹೊಡಿಯುತ್ತೆ, ಅದಕ್ಕೆ ಜಾಸ್ತಿ ಬೇಡ. ನೋಡಿ, ಆಮೇಲೆ ಕುಕ್ಕರ್ ಇಟ್ಟೆ, ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿ ನಾನು ತುಪ್ಪಲೇನು ಹಾಕಲಿಲ್ಲ, ಎಣ್ಣೆನೇ ಹಾಕ್ತೆ. ತುಪ್ಪಲೇ ನನಗೇನು ಇಷ್ಟ ಆಗಲ್ಲ, ಈ ಪಲಾವು ಇದಕ್ಕೆಲ್ಲ ಟೊಮೊಟೊ ಬದಕಿಲ್ಲ ನನಗೇನು ಇಷ್ಟ ಆಗಲ್ಲ. ಅದಕ್ಕೆ ಬರೀ ಎಣ್ಣೆನೇ ಹಾಕಿ ಅದಕ್ಕೆ ಸ್ವಲ್ಪ ನೋಡಿ ಪಲಾವ್ ಎಲೆ, ಅನಾನಸು, ಮರಾಠಿ ಮೊಗ್ಗು ಇವೆಲ್ಲ ಸ್ವಲ್ಪ ಒಗ್ಗರಣೆಗೆ ಹಾಕ್ತೆ. ಆಮೇಲೆ ಈರುಳ್ಳಿ ಸ್ವಲ್ಪ ಹಾಕಿ ಒಗ್ಗರಣೆ ಮಾಡಿ. ಮಶ್ರೂಮ್ ತೊಳೆದು ಇಟ್ಕೊಂಡಿದ್ದೆ ಅಲ್ಲೇ ಬೆಳಗ್ಗೆನೇ, ನಾನು ಬಿಸಿನೀರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೆನೆಸಿಟ್ಟಿದ್ದೆ, ಇದು ನೈಟ್ ಮಾಡಿರೋದು. ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಆಮೇಲೆ ಟೊಮೊಟೊನೂ ಸ್ವಲ್ಪ ಹಾಕಿ ಟೊಮೊಟೊನೂ ಫ್ರೈ ಮಾಡಿ, ಸ್ವಲ್ಪ ಪುಡಿ ಉಪ್ಪು ಹಾಕಿ. ಟೊಮೊಟೊ ಬೇಗ ಸ್ಮ್ಯಾಶ್ ಆಗಬೇಕಲ್ಲ, ಮೆತ್ತಗಾಗಬೇಕಲ್ಲ, ಅದಕ್ಕೆ ಟೊಮೊಟೊನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದೆ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿದ್ಮೇಲೆ ನನ್ನ ಮಗಳು ಏನೇನೋ ಕ್ವಶನ್ ಕೇಳ್ತಾರೆ ನೋಡಿ. ಅಡುಗೆ ಮಾಡೋಕ್ಕೆ ಬಿಡಿಲ್ಲ ಅಮ್ಮ ಅಮ್ಮ ಅಂದ್ಕೊಂಡು. ಈಗ ನಿಮಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದೆಯಲ್ಲ, ಏನು ಅನಿಸ್ತೈತೆ ಮಾಡ್ತಾ ಇರೋಕ್ಕೆ? ನಿನಗೆ ಬೇಗ ತಿನ್ಬೇಕನ್ಸೈತಲ್ಲ. ಇವತ್ತು 1 ನಿಮಿಷ ಪುಡ್ಸೋದಿಲ್ಲ ಫ್ರೆಂಡ್, ಅಷ್ಟು ಮನೆ ಕೆಲಸ ಮಾಡಿದ್ದೀವಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೀವಿ. ನನ್ನ ಮಗಳಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ಯಲ್ಲ, ನೀನಿಗೆ ಮಾಡ್ತಾ ಇದೆಯಲ್ಲ, ಅದು ಹೆಂಗೆ ಅನಿಸ್ತೈತೆ? ಚೆನ್ನಾಗಿ ಅನ್ಸುತ್ತೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಹೆಂಗೆ ಬರೋದೋ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂದರೆ ಗೊತ್ತಿಲ್ಲ. ಆಯಿತಾ, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ, ಕಾಳು ಸ್ವಲ್ಪ ಹಾಕೋಣ, ತೊಗರಿ ಕಾಳಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ನೋಡೋಣ ಫ್ರೆಂಡ್ ಹೆಂಗೆ ಬರುತ್ತೆ. ಚೆನ್ನಾಗಿ ಬರುತ್ತೆ ಬಿಡು, ನಿನ್ನ ಕೈ ರುಚಿ ಅಂತೂ ಪಕ್ಕದು. ಏನು ಡೌ ಮಾಡ್ಕೊಂಡು ಬರುತ್ತೆ. ಹಂಗೇನಿಲ್ಲ ಫ್ರೆಂಡ್ಸ್, ಎಲ್ಲ ಊಟನೂ ಚೆನ್ನಾಗಿ ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ ನನಗೆ ತಿನ್ನೋದು ಬಿಡಲ್ಲ, ಅವರೇ ಇಟ್ಕೊಂಡು ತಿಂತಾರೆ ತಾನೇ ಅಮ್ಮ? ಸ್ವಲ್ಪ ಮಾಡಿಸ್ಕೊಬ ಅಂತ ಹೇಳ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ಗಳು. ನಿಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ಮಾಡಿಸ್ಕೊಬಾರೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಯಿತು. ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಆಮೇಲೆ ಸ್ವಲ್ಪ ಗರಂ ಮಸಾಲೆ. ಜಾಸ್ತಿ ಹಾಕಲಿಲ್ಲ ಗರಂ ಮಸಾಲೆ, ಬರೀ ಅದೇ ಸ್ಮೆಲ್ ಬರುತ್ತೆ ಅಂತ ಹಾಕಿಲ್ಲ, ಸ್ವಲ್ಪನೇ ಹಾಕೋದು ನಾನು ಮಸಾಲೆ ಎಲ್ಲ. ಆಮೇಲೆ ಇಟ್ಕೊಂಡಿದ್ದೀನಿ ಅದೆಲ್ಲ ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಉರಿಬೇಕು, ಹಸಿ ಸ್ಮೆಲ್ ಹೋಗಿ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇಟ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿ ಅದು ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಆಗಲಿ. ಮಶ್ರೂಮ್ ಆಮೇಲೆ ಹಾಕೋಣ, ಈಗಲೇ ಹಾಕ್ಬಿಟ್ರೆ ಬೆಂದೋಗ್ಬಿಡುತ್ತೆ. ಸ್ಮೆಲ್ ಮಶ್ರೂಮ್ ಈಗಲೇ ಬೇಡ, ಚೆನ್ನಾಗಿ ಇದೆಲ್ಲ ಸ್ವಲ್ಪ ಆಮೇಲೆ ಮೊಸರು ಹಾಕೋಣ. ಫಸ್ಟ್ಗೆ ಹಾಕ್ಬಿಡುತ್ತೆ. ಆಮೇಲೆ ಸ್ವಲ್ಪ ಮೊಸರು ಹಾಕ್ತೆ. ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಮೊಸರು ಹಾಕ್ತೆ. ಮಶ್ರೂಮ್ ಆಮೇಲೆ ಹಾಕೋಷ್ಟೇ ಫಸ್ಟ್ಗೆ ಹಾಕಿದೆ. ಆಮೇಲೆ ಎಲ್ಲ ಚೆನ್ನಾಗಿ ಮಶ್ರೂಮ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪೆಲ್ಲ ಹಿಡಿದ್ರೇ ಅಲ್ವಾ ಸ್ವಲ್ಪ ಮಸಾಲೆ ಚೆನ್ನಾಗಿರುತ್ತೆ. ಉಪ್ಪನ್ನು ಹಾಕಿ ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಇಟ್ಕೊಳ್ಳಿ, ಉಪ್ಪೆಲ್ಲ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು
ಫ್ರೈ ಮಾಡಿದ್ಮೇಲೆ ನನ್ನ ಮಗಳಂತೂ ಏನೇನಾರ ಒಂದೊಂದು ಡೈಲಾಗ್ ಹೊಡಿತಾಳೆ ನೋಡಿ ಮಧ್ಯದಲ್ಲಿ. ಮಶ್ರೂಮ್ ಬಿರಿಯಾನಿ ಇನ್ನೇನು ರೆಡಿ ಆಗ್ತಿದೆ ಫ್ರೆಂಡ್ಸ್. 10 ನಿಮಿಷಕ್ಕೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಅಕ್ಕಿ ತೊಳಿತಾ ಇದ್ದಾರೆ. ಭೋಜನ ಮಶ್ರೂಮ್ ಬಿರಿಯಾನಿ. ತಿನ್ಕಲಿ ನೋಡ್ಕೊಳ್ಳಿ ತಿನ್ಕಲಿ ಅಷ್ಟೇ ನೇನ. ನೋಡಿ ಇದೆಲ್ಲ ಮಶ್ರೂಮ್ ಹಿಡ್ದಿದೆ, ಖಾರ ಉಪ್ಪು ಅಕ್ಕಿ ಹಾಕೋಣ. ತೊಳೆದಿಟ್ಕೊಂಡಿದ್ದಾರೆ. ಮಶ್ರೂಮ್ ಬಿರಿಯಾನಿ ರೆಡಿ. ಪ್ಲೇಟಿಗೆ ಹಾಕೊಡು ಮಶ್ರೂಮ್ ಬಿರಿಯಾನಿನ. ಇನ್ನು ಅಕ್ಕಿ ಎಲ್ಲ ಬೇಯಬೇಕು. ಅನ್ನ ತೊಳೆದಿದ್ದಾರೆ, ಹಾಕ್ತಿದ್ದಾರೆ. ನೋಡಿ ನೀರೆಲ್ಲ ಹಾಕಿದೆ. ನಾನು ಅಳತೆ ಪ್ರಕಾರ ಏನು ಹಾಕಲ್ಲ. ನಾನು ನೋಡಿ ಈ ಥರ ಕೈಯಕ್ಕೆ ಅಳತೆ ನೋಡೋದು, ಈ ಗೆರೆಗೆ. ನಾನು ಯಾವಾಗ ಅಷ್ಟೇ ಫ್ರೆಂಡ್ ಕೈಯಲ್ಲಿಟ್ಟೆ ನಾನು ಅಳತೆ ನೋಡೋದು. ನಾನು ನೀರು ಅಳತೆ ಪಡ್ದೆ ನನಗೆ ಬರೋದೇ ಇಲ್ಲ ಹಾಕೋಕ್ಕೆ. ಒಂಚೂರು ಕೊತ್ತಂಬರಿ ಸೊಪ್ಪು ದಿವಸ ಮೇಲೆ ಸ್ವಲ್ಪ ಅವಾಗಲೇ ಉಪ್ಪು ಹಾಕಿದ್ದೆ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬಂದ ಮೇಲೆ ಮುಚ್ಚೋಣ. ಫಸ್ಟೇ ಮುಚ್ಚೋದು ಬೇಡ, ಮೇಲೆಲ್ಲ ಮಸಾಲೆ ನಿಂತ್ಕೊಳುತ್ತೆ, ಕೆಳಗಡೆ ಅನ್ನ ಇರುತ್ತೆ. ಅವಾಗ ಒಂಚೂರು ಹಾಕಿದೆ, ಅದಕ್ಕೆ ಈಗ ಒಂಚೂರು ಹಾಕ್ತಾ ಇದ್ದೀನಿ. ಆಮೇಲೆ ನನ್ನ ಮಗಳಿಗೆ ಸೋಮವಾರದಿಂದ ನಾನು ಸ್ನ್ಯಾಕ್ಸ್ ಆಗಿ ಕಳಿಸ್ಬೇಕಿತ್ತಲ್ಲ, ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ನೋಡಿ 700 ರೂಪಾಯಿ ಕೊಟ್ಟಿದ್ದೆ ಫ್ರೆಂಡ್. ಇಷ್ಟು ಹಣ್ಣಿಗೆ ಇದೇನೋ ಒಂದು ಫ್ರೂಟ್ಸ್ ಕೊಟ್ಟಿದ್ರು, ಅದು ನಿಜ ಏನು ಅಂತ ಗೊತ್ತಿಲ್ಲ. ಇದು ಲಿಚ್ಚಿ ಹಣ್ಣು ತಿಂತಾಯಿದ್ದೀನಿ. ಲಿಚ್ಚಿ ಹಣ್ಣು ಎಲ್ಲ ತೊಗೊಬಂದಿದ್ದೆ, ಚೆನ್ನಾಗಿತ್ತು. ಆಮೇಲೆ ಇದೇನು ಹಣ್ಣು ಕೊಟ್ಟಿದ್ರು, ಇದು ಏನಂತ ನಿಜವಾಗ್ಲೂ ನಂಗೆ ಗೊತ್ತಿರೋ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು, ಸೂಪರಾಗಿತ್ತು. ಇದು ಏನು ಹಣ್ಣು ಅಂತ ಕಮೆಂಟ್ ಮಾಡಿ ಫ್ರೆಂಡ್ ಪ್ಲೀಸ್. ಆಮೇಲೆ ನೋಡಿ ಆಯಿತು, ಮಶ್ರೂಮ್ ಬಿರಿಯಾನಿ ಘಮ್ ಅಂತ ಇತ್ತು ಮನೆಯೆಲ್ಲ, ಅಷ್ಟು ಸೂಪರಾಗಿತ್ತು. ಆಮೇಲೆ ನನ್ನ ಮಗಳಿಗೂ ಹಾಕ್ಕೊಟ್ಟೆ, ಬಿಸಿ ಬಿಸಿ ತಿಂದ್ವಿ, ಸೂಪರಾಗಿತ್ತು. ಹೆಂಗಿತ್ತು ಅಂದರೆ ನಿಜವಾಗ್ಲೂ ಸಖತ್ತಾಗಿತ್ತು ಫ್ರೆಂಡ್. ನೀವು ಟ್ರೈ ಮಾಡಿ ನೋಡಿ. ಸಿಂಪಲಾಗಿರುತ್ತೆ ಮಸಾಲೆ, ತಿನ್ನೋಕೆ ಮಾತ್ರ ಟೇಸ್ಟಿಯಾಗಿರುತ್ತೆ. ಹೆವಿ ಮಸಾಲೆ ಆದರೆ ಒಂಥರ ಅನಿಸುತ್ತೆ. ನನ್ನ ಮಗಳು ಟೇಸ್ಟ್ ಹೇಳ್ತಾಳೆ ನೋಡಿ. ಅವಳಿಗೆ ಈ ಥರ ಮಸಾಲೆ ಐಟಮ್ಸ್ ದಿನ ಮಾಡಿಕೊಟ್ಬಿಟ್ರಿ, ಪಲಾವು, ಟೊಮೊಟೊ ಬಾತು, ಈ ಥರ ಮಶ್ರೂಮ್ ಬಿರಿಯಾನಿ ಈ ಥರ ಮಾಡ್ಕೊಟ್ಬಿಟ್ರೆ ಅವಳಿಗೆ ಸಖತ್ತು ಫೇವ್ರೇಟು. ತುಂಬಾ ಇಷ್ಟಪಡ್ತಾಳೆ ಫ್ರೆಂಡ್. ನಮಗೆ ದಿನ ಮಸಾಲೆ ಟೈಮ್ ತಿನ್ನೋಕ್ಕೆ ಆಗೋದೇ ಇಲ್ಲ. ಯಪ್ಪ ನನ್ನ ಮಗಳಿಗಂತೂ ಫೇವ್ರೇಟು. ಬೇರೆ ದೋಸೆ ಚಪಾತಿ ಇಂಥವೆಲ್ಲ ತಿನ್ನಲ್ಲ ಅವಳು. ಈ ಥರ ರೈಸ್ ಐಟಮ್ಸ್ನ ತುಂಬ ಇಷ್ಟಪಡ್ತಾಳೆ, ಅದಕ್ಕೆ ಗುಂಡ್ಗಿದ್ದಾಳೆ. ನಾನು ತಿಂದೆ, ಆಮೇಲೆ ಬಿಸಿ ಬಿಸಿ ಚೆನ್ನಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಥರ ಟ್ರೈ ಮಾಡಿ ನೋಡಿ. ಲೈಟಾಗಿರೋ ಮಸಾಲೆ ಮಶ್ರೂಮ್ ಬಿರಿಯಾನಿ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಬಾಯ್.